ಚತುರ್ಮುಖಾಯ ವಿದ್ಮಹೇ ಹಂಸರೂಢಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮರಲ್ಲಿ ವಾಸವಾಗಿರ್ತಕ್ಕಂಥ ವೇದಗಳ ಬಗ್ಗೆ ಮತ್ತು ದೈವಿಕವಾದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿರ್ತಕ್ಕಂಥ ಮತ್ತು ಜ್ಞಾನಿಗಳಾಗಿರ್ತಕ್ಕಂಥವರಿಗೆ ಇದ್ದಕ್ಕಿದ್ದಂತೆಯೇ ಈಗ ಒಂದು ತಿಂಗಳಿನ ಹಿಂದೆ ಕಿವಿ ಹೇಳ್ತಕ್ಕಂಥದ್ದು ಎಡ ಮತ್ತು ಬಲ ಸಂಪೂರ್ಣವಾಗಿ ಕಟ್ಟುತ್ತಾ ಬರ್ತದೆ. ಮೊದಲಿಗೆ ಹತ್ತಿರದಲ್ಲಿ ಯಾರಾದರೂ ಮಾತಾಡಿದರೆ ದೂರದಲ್ಲಿ ಮಾತಾಡಿದ ಅನುಭವ ಹೇಳ್ತಕ್ಕಂಥದ್ದು ಆಗ್ತಾ ಇತ್ತು. ಸಂಪೂರ್ಣವಾಗಿ ಕಟ್ತಾ ಬರ್ತಾ ಇದ್ದಂತಹ ಸಮಯದಲ್ಲಿ ಅವರು ನಮ್ಮ ಬಳಿ ಬಂದು ಕೇಳ್ತಾರೆ. ಆಗ ನಾವು ಏನೋ ಒಂದು ದಾರಿಯನ್ನು ತೋರಿಸ್ತೇವೆ ಮತ್ತು ನಮ್ಮ ಕೈಯಲ್ಲಿ ಆದಂತಹ ಒಂದು ಸಣ್ಣದಾದಂತಹ ಚಿಕಿತ್ಸೆಯನ್ನು ಮಾಡಿಕೊಡ್ತೇವೆ. ಅವರಿಗೆ ಅದನ್ನ ಮಾಡಿಕೊಂಡು ಹೋದ ನಂತರದಲ್ಲಿ ಒಂದು 4 ದಿವಸದಲ್ಲೇ ಇಂಪ್ರೂವ್ ಆಗ್ತಾ ಬಂದು ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ದೇವೆ. ದೈವಿಕವಾದಂತಹ ಶಕ್ತಿ ಅಪಾರ ಅಂತ ಹೇಳೋದಾಗಿ ಅಂತ ತಿಳಿದಂತಹ ವ್ಯಕ್ತಿಗಳು ಹೇಳ್ತಾ ಇರ್ತಕ್ಕಂಥ ವಿಚಾರ ಮತ್ತು ಅಂಥವರಿಗೂ ಕೂಡ ನಾವು ನಮ್ಮ ಒಂದು ಕರ್ತವ್ಯವನ್ನು ಅಥವಾ ಒಂದು ಸಣ್ಣದಾದಂತಹ ಅಳಿಲು ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಆ ಪರಮಾತ್ಮ. ಯಾಕೆ ಅಂತ ಕೇಳಿದರೆ ಅವರೆಲ್ಲೋ ನಾವೆಲ್ಲೋ ಎಂದ ಹಾಗೆ. ಆದರೆ ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. ಆದರೆ ಒಂದು 4 ಜನರಿಗೆ ಈ ರೀತಿಯಾದಂತಹ ಒಳಿತನ್ನು ಮಾಡುವಂತಹ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಸೌಭಾಗ್ಯ ಅಂತ ಹೇಳುವುದಾಗಿ ಭಾವಿಸ್ತೇನೆ. ಮತ್ತು ಅಷ್ಟೇ ಅಲ್ಲದೆ ಅವರಿಗಾಗಿರ್ಬೋದು, ಅವರ ಕುಟುಂಬಕ್ಕೆ ಶಾಶ್ವತವಾಗಿ ಪರಮಾತ್ಮನ ಸದಾ ಅನುಗ್ರಹದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಉಂಟು ಮಾಡಿಕೊಡಲಿ ಅಂತ ಹೇಳುವುದಾಗಿ ಪರಮಾತ್ಮನಲ್ಲಿ ಕೇಳ್ತೇನೆ.